ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿರಿ. ಜಸ್ಟ್ ನಾವು ಬೆಳಗಿನ ಲಘು ಉಪಹಾರವನ್ನು ಮುಗಿಸ್ಕೊಂಡೆ ನಾವು ಆಚೆ ಕಡೆ ಬಂದಿದ್ದೆ. ನಮ್ಮ ಗಾರ್ಡನ್ ಕಡೆ ಒಂದ್ಸಲ ವಿಸಿಟ್ ಮಾಡಿ ಮುಂದಿನ ಕೆಲಸಗಳ ಬಗ್ಗೆ ವಿಚಾರ ಮಾಡೋಣ. ಇವತ್ತು ಸಿಕ್ಕಾಪಟ್ಟೆ ಕೆಲಸಗಳಿದೆ, ಮಾರ್ಕೆಟಿಗೆ ಹೋಗ್ಬೇಕಾ. ಇವತ್ತು ಆ್ಯಕ್ಚುಲಿ ನಾವು ಕುರಿ ಸಂತೆಗೆ ಹೋಗ್ಬೇಕಿತ್ತು. ಇವತ್ತು ಹಲವಾರು ಕೆಲಸಗಳು ಇರುವ ಕಾರಣ ಇವತ್ತು ಹೋಗೋಕ್ಕಾಗಲಿಲ್ಲ. ಬೇರೆ ಪ್ಲ್ಯಾನ್ಸ್ ಇದ್ದಾವೆ. ಇವತ್ತು ಫ್ರೂಟ್ ಮಾರ್ಕೆಟಿಗೆ ಹೋಗೋಣ. ಅದೇ ಥರ ಹಿಂಗೆ ಕಂಟಿನ್ಯೂಸ್ ವರ್ಕ್ ಸ್ಟಾರ್ಟ್ ಆಗ್ತಾ ಹೋಗ್ತೈತಿ. ಹೋಗೋಣ್ರಿ, ವಿಸಿಟ್ ಮಾಡೋಣ ಇವಾಗ ನಮ್ಮ ಗಾರ್ಡನ್ ಕರೆಕ್ಟ್ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡ್ಕೊಂಡು ಹೊರಟ್ಬಿಡೋಣ. ಕೋಳಿಗಳು ಆರಾಮಾಗಿದ್ದಾವೆ ರೀ, ಏನು ತೊಂದರೆ ಇಲ್ಲ. ಫೀಡರಲ್ಲಿ ಫುಡ್ ಇದೆ, ಡ್ರಿಂಕರಲ್ಲಿ ವಾಟರ್ ಇದೆ, ಎಲ್ಲ ಕರೆಕ್ಟಾಗಿದೆ. ಫ್ರೀ ಇದ್ದಾಗ ನಾಳೆ ನಾವು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡ್ರಿ. ಸಿಕ್ಕಾಪಟ್ಟೆ ಸೊಪ್ಪು ಹಾಕಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಹಿಂಗಾಗಿದೆ. ನಾಳೆ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಅಂದರೆ ಕರೆಕ್ಟಾಗಿ ಆಗತ್ತೆ. ಆಲ್ಮೋಸ್ಟ್ ಮೊದಲನೇ ಹಂತದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿದು ರೀ ಬೆಳಗಿನ ಜಾವದ. ನಮ್ಮ ತಂದೆಯವರು ಕರಿತಿದ್ರು ಮಾರ್ಕೆಟ್ ಹೋಗ್ಬೇಕಂತೇಳಿ, ಅದಕ್ಕೋಸ್ಕರ ಎಲ್ಲರೂ ಏನೇನು ಮಾಡ್ತಿದ್ರು ಒಂದ್ಸಲಿ ಚೆಕ್ ಮಾಡಿಬಿಡೋಣ್ರಿ. ಎಲ್ಲರೂ ಬ್ಯುಸಿ ಇದ್ದಾರೆ ಅವ್ರವ್ರ ಕೆಲಸದೊಳಗಡೆ. ನಮ್ಮ ತಾಯಿಯವರು ವರ್ಕ್ ಮಾಡ್ತಿದ್ದಾರೆ. ನಮ್ಮ ಅಂಬಾರಿ ಕೀಯನ್ನು ತೊಗೊಂಡು ಹೊರಟೋಣ್ರಿ. ನಮ್ಮ ಅಂಬಾರಿ ಎಲ್ಲ ಆಚೆ ತೆಗೆದ್ಬಿಡೋಣ್ರಿ. ಹೊರಡೋ ಸಮಯ ರೀ. ನಾನು ನಿಮ್ಗೆ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮಾಂಸದ ಅಂಗಡಿ ಬಂದೀವಿ ರೀ. ಚಿಕನ್ ರೇಟ್ ಇವತ್ತು 300 ರೂಪಾಯಿ kg ಇದೆ ನೋಡಿರಿ. ಚಿಕನ್ ಎಲ್ಲ ತೊಗೊಂಡಾಯ್ತು ರೀ. ಅಡುಗೆ ಬೇಕಾದಂಥ ಎಲ್ಲ ಮಸಾಲನೂ ಇದೆ ರೀ. ಮನೆಗೆ ಹೋಗೋಣ ಫಸ್ಟ್. ನಾನು ನಿಮ್ಗೆ ಮನೆ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೆಗೆ ಬಂದೀವಿ ರೀ. ಮುಂದಿನ ತಯಾರಿ ನಡ್ತಿದ್ದು ನೋಡ್ರಿ. ಇವಾಗ ಚಿಕನ್ ಎಲ್ಲ ತಂದು ಕೊಟ್ಟಾಯ್ತು. ನಮ್ಮ ತಾಯಿಯವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಮುಂದಿಂದ ನಾವು ಇವಾಗ APMC ಮಾರುಕಟ್ಟೆ ಹೋಗಿ ಬರ್ಬೇಕು. ಲಿಸ್ಟ್ ಮಾಡಿದ್ದೆ, ಎಲ್ಲಿದೆ ಸಿಗ್ತಾ ಎಲ್ಲ ಹುಡುಕ್ತಾ ಇದ್ದೇನೆ. ಅಮ್ಮ ಇಲ್ಲೇ ಇದೆ, ಎಲ್ಲೈತೆ? ಓಕೆ, ಇಲ್ಲೇ ಬುಕ್ ಇದೆ ಅಂತ್ರಿ. ಓಕೆ, ಇಲ್ಲೇ ಇದೆ. ನೆಕ್ಸ್ಟ್ ನಾವು ಇವಾಗ ಮಾರ್ಕೆಟ್ ಹೊಡ್ತಿದ್ದೇವೆ ರೀ. ಹಾಗಿದ್ರೆ ಹೊಡೋಣ ಇವಾಗ. ಜಸ್ಟ್ ನಾವು APMC ಮಾರ್ಕೆಟ್ನ ರೀಚ್ ಆದ್ವಿ ರೀ. ಕೆಲವೊಂದು ಐಟಮ್ಸ್ಗಳು ಬೇಕಾಗಿದ್ದಾವೆ, ತೊಗೊಳ್ಳೋಣ ಇವಾಗ. ಆಲ್ಮೋಸ್ಟ್ ಒಣ ಕಾಳುಗಳು ತೊಗೊಂಡೈತ್ರಿ ಇವಾಗ. ಅಲ್ಲಿ ಇದೆಲ್ಲ ಕೆಲಸ ಮುಗೈತ್ರಿ. ನೆಕ್ಸ್ಟ್ ನಾವು ಪೂಜೆ ಐಟಮ್ಸ್ ತೊಗೊಳಕ್ಕೆ ಹೋಗ್ಬೇಕಾ. ನಾನು ನಿಮ್ಗೆ ಅಲ್ಲೇ ಕನೆಕ್ಟ್ ಆಗ್ತೀನಿ. ನಾವು ಇವಾಗ ಪೂಜಾ ಐಟಮ್ಸ್ ತೊಗೊಳಕ್ಕೆ ಬಂದಿದ್ದೇವೆ ರೀ. ಆಲ್ಮೋಸ್ಟ್ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡಾಯ್ತು ರೀ. ನೆಕ್ಸ್ಟ್ ನಾವು ವೆಜಿಟೇಬಲ್ ಮಾರ್ಕೆಟ್ ಹೋಗ್ಬೇಕು ರೀ, ಅಲ್ಲೇ ಸಿಗ್ತೇವೆ. ನಾವು ಇವಾಗ ತರಕಾರಿ ಮಾರುಕಟ್ಟೆಯಲ್ಲಿದ್ದೇವೆ. ಆಲ್ಮೋಸ್ಟ್ ಇವತ್ತು ಮಾರ್ಕೆಟ್ ಎಲ್ಲ ಮುಗಿದಿದೆ ನೋಡ್ರಿ. ಟಮಾಟಿ ರೇಟ್ ಇವತ್ತು ಹೆಂಗೈತೆ ಅಂದ್ರೆ 50 ರೂಪಾಯಿ ಬಾಕ್ಸ್ ಅಂತ ನೋಡ್ರಿ. ರೈತರು ಇವತ್ತು ಟಮಾಟಿನ ರೋಡ್ ಮೇಲೆ ಚಲುವ್ಯಾರ ನೋಡ್ರಿ. 50 ರೂಪಾಯಿ ಟ್ರೇ ಇದೆ ನೋಡ್ರಿ ಇವತ್ತು. ಆಲ್ಮೋಸ್ಟ್ ಎಲ್ಲ ಮುಗಿದೋಗೈತ್ರಿ ಸಂತೆ. ಇವಾಗ ಟೈಮ್ ಇವಾಗ ಬೆಳಗಿನ ಜಾವ 11:30 ಆಗಿದೆ ರೀ. ಆಲ್ಮೋಸ್ಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಇದೆ. ಸಿಕ್ಕಾಪಟ್ಟೆ ಇದೆ ನೋಡ್ರಿ ಟಮಾಟಿ ಮಾರ್ಕೆಟ್ ಒಳಗೆ ಇವತ್ತು. ಬೆಳ್ಳುಳ್ಳಿ ಶುಂಠಿ ತೊಗೊಳ್ರಿ. ಇಲ್ಲೇ ಬೆಳ್ಳುಳ್ಳಿ ಹೆಂಗಿದೆ? ಆಯ್ತು ರೀ. ಆಲ್ಮೋಸ್ಟ್ ಬೆಳ್ಳುಳ್ಳಿ ಶುಂಠಿ ಅಂತ ತೊಗೊಳ್ದಿತ್ತು. ಅಣ್ಣ ಒಂದು ಚೀಲ ಕೊಡು. ಆಲ್ಮೋಸ್ಟ್ ವೆಜಿಟೇಬಲ್ಸ್ ಮಾರ್ಕೆಟ್ ಬಂದಿದ್ದಲ್ಲ, ಕೆಲಸ ಮುಗೀತ್ರಿ, ಎಲ್ಲ ತೊಗೊಂಡೈತೆ. ನಾವಿವಾಗ ಮನೆಗೆ ಹೊರಡ್ತಿದ್ದೇವೆ. ನಾನು ನಿಮಗೆ ಮನೇನ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೆಗೆ ಬಂದೈತ್ರಿ. ಸ್ವಲ್ಪ ಫ್ರೆಶ್ ಅಪ್ ಹೋಗೋಣ. ಎಲ್ಲರೂ ಏನೇನು ಮಾಡ್ತಿದ್ರು ಒಂದ್ಸಲ ಚೆಕ್ ಮಾಡಿಬಿಡೋಣ್ರಿ. ಹಾಯ್ ಮಾ, ಏನೋ ನಡೆಸಿಲ್ಲಮ್ಮ ಅಡುಗೆ? ನಮ್ಮ ತಾಯಿಯವ್ರು ಅಡುಗೆ ಮಾಡ್ತಿದ್ದಾರೆ. ಅವ್ರು ಅಡುಗೆ ಮಾಡ್ತಿದ್ರೂ ಏನೋ ಒಂಥರ ಖುಷಿ. ಅಮ್ಮ ಫುಲ್ ಮೀಲ್ಸ್ ಇವತ್ತಾಗಿದ್ರೆ. ಅಮ್ಮ ಪ್ರಿಪೇರ್ ಮಾಡೋಕ್ಕೆ ಇನ್ನೊಂದು ಅವರ್ ಬೇಕಾನಮ್ಮ? ಮಿಕ್ಸರ್ ಹಾಕೋದಮ್ಮ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಾವು ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಕೆಲಸ ಮಾಡೋಕ್ಕೆ ಹೋಗೋಣ ಇವಾಗ.
ವರ್ಕ್ ಸ್ಟಾರ್ಟ್ ಮಾಡೋಣ ಇವಾಗ. ಇವತ್ತು ಕುರಿ ಸಂತೆ ಹೋಗ್ಬೇಕಿತ್ತು, ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಭಾಳ ಬೇಜಾರಾಗ್ತಿದೆ. ಡೈರಿಯಲ್ಲಿಟ್ಟೆ ನಾನು, ಬ್ಯಾಗಲ್ಲಿದೆ. ಓಕೆ, ಡೈರಿಯಲ್ಲಿದೆ. ಒಂದು ಲೆಟ್ರ್ ಬರೆದಿದ್ದಾರೆ ಗೆಜೆಟೆಡ್ ಆಫೀಸರ್ಗೆ, ಅದನ್ನ ಬರೋಣ ಇವಾಗ. ಇಂಟರ್ನೆಟ್ ಯಾಕೋ ಸಿಕ್ಕಾಪಟ್ಟೆ ಸ್ಲೋ ಆಗಿ ವರ್ಕ್ ಆಗ್ತಿದೆ. ಅಡಿಕೆ ಫಾರ್ಮಿಂಗ್. ನೆಕ್ಸ್ಟ್ ಇಂಟರ್ವ್ಯೂ ಪ್ರೊಸೆಸ್ದ ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದೀವಿ ನಾವು. ಇಷ್ಟೆಲ್ಲ ಪ್ರೊಸೆಸ್ ಇದೆ ನೋಡ್ರಿ. ಬ್ಯಾಕ್ ಎಂಡಲ್ಲಿ ಸ್ಟಡಿ ಮಾಡಬೇಕಾ, ರಿಸರ್ಚ್ ಮಾಡಬೇಕಾ, ಕ್ವಶನ್ಸ್ ಫೈಂಡ್ ಔಟ್ ಮಾಡಬೇಕಾ, ಅದಾದಮೇಲೆ ಅಪ್ರೋಚ್ ಮಾಡಬೇಕಾ, ಶೆಡ್ಯೂಲ್ ಮಾಡಬೇಕಾ, ಫಾಲೋ ಅಪ್ ಮಾಡಬೇಕಾ, ಫೈನಲ್ ಎಕ್ಸಿಕ್ಯೂಷನ್ ಮಾಡಬೇಕು. ಇಷ್ಟೆಲ್ಲ ಪ್ರೊಸೀಜರ್ ಇದೆ ನೋಡಿರಿ. ಆಲ್ಮೋಸ್ಟ್ ಆಲ್ ಇದು ಕ್ವಶನ್ಸ್ ಎಲ್ಲ ರೆಡಿ ಆದವ್ರೆ. PDF ಕನ್ವರ್ಟ್ ಮಾಡಿಬಿಡೋಣ ಇದನ್ನ. ಆನ್ಲೈನ್ PDF ಕನ್ವರ್ಟರ್. ಓಕೆ, ಕನ್ವರ್ಟ್ ವರ್ಡ್ ಟು PDF ಆಗಬೇಕದ. ವರ್ಡ್ ಟು PDF ಕನ್ವರ್ಟರ್. ಸೆಲೆಕ್ಟ್ ವರ್ಡ್ ಫೈಲ್ ಕೇಳ್ತಾ ಇದೆ. ಓಕೆ, ಇಂಟರ್ವ್ಯೂ ಡಾಕ್ ಇಲ್ಲಿದೆ. ಓಕೆ, ಓಪನ್ ಆಯಿತು. ಕನ್ವರ್ಟ್ ಫೈಲ್ ಕನ್ವರ್ಟ್ ಆಗ್ತಿದ್ದಾರೆ. ಡೌನ್ಲೋಡ್ PDF ಫೈನಲಿ ಡೌನ್ಲೋಡ್ ಆಯ್ತು ರೀ. ಡಾಕ್ಯುಮೆಂಟ್ ಕಳಿಸ್ಬಿಡೋಣ್ರಿ ಅವ್ರ ರೆಫರೆನ್ಸ್ಗೆ, ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಲಿ. ವಾಟ್ಸಪ್ ಆ್ಯಪ್ ಲಿಂಕ್ ಮಾಡ್ಬಿಡ್ರಿ. ಒಂದು ಇಂಟರ್ವ್ಯೂ ಪ್ರೊಸೆಸ್ ಆಗ್ಬೇಕಂದ್ರೆ ಇಷ್ಟೆಲ್ಲ ಇರ್ತೈತೆ ನೋಡಿರಿ. ಅದಾದ್ಮೇಲೆ ರೇಟಿಂಗ್ ಆಗ್ಬೇಕು, ಅದು ಇನ್ನೂ ಕಾಂಪ್ಲಿಕೇಟೆಡ್ ಇರ್ತೈತಿ. ಲಿಂಕ್ ಡಿವೈಸ್, ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀರಿ. ಟೈಮ್ ಇವಾಗ 2:28 ಆಗಿದ್ರೆ ಊಟ ಮಾಡ್ಕೊಂಬಿಡು. ಲಂಚ್ ಟೈಮ್ ಇದೆ. ಜಸ್ಟ್ ನಮ್ದು ಊಟ ಐತ್ರಿ. ಸ್ವಲ್ಪ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿದಾದ್ಮೇಲೆ APMC ಮಾರ್ಕೆಟ್ ಹೋಗ್ಬೇಕಂತ ಮತ್ತೆ ಕೆಲಸ ಬಂದಿದೆ. ಆಮೇಲೆ ಹೊರಡೋಣಂತೆ. ಜಸ್ಟ್ ನಾನು ಒಬ್ಬರ ಫಾರ್ಮರ್ ಜೊತೆ ಮಾತಾಡ್ತಿದ್ದೀರಿ. 13 ಏಕರ್ಸಲ್ಲಿ ಅವರು ಸಮಗ್ರ ಕೃಷಿಯನ್ನು ಮಾಡ್ತಿದ್ದಾರಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಫೀಲ್ಡ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ.
ಡೆಫಿನೆಟ್ಲಿ ಮಾಡ್ತೀನಿ ಸರ್ ಅಂತ ಹೇಳಿದ್ದೇನೆ. ಯಾಕಂದರೆ ಸಿಕ್ಕಾಪಟ್ಟೆ ಶೆಡ್ಯೂಲ್ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದಾದ್ಮೇಲೆ ಅವ್ರನ್ನ ಭೇಟಿ ಆಗೋಣ ಅಂತ. ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ರೆಫರ್ ಮಾಡ್ತಿದ್ರೆ. ನಿನ್ನೆ ನಾನು ತೋಟಗಾರಿಕೆ ಇಲಾಖೆ ಹೋಗಿದ್ನಲ್ಲ, ಶಾಖೆ ನಿರ್ದೇಶಕರು ಕೂಡ ಅವ್ರ ಹೆಸರನ್ನು ರೆಫರ್ ಮಾಡಿದ್ದಾರೆ. ಇಷ್ಟೊತ್ತು ಅದೇ ಡಿಸ್ಕಷನ್ ನಡೀತಾ ಇತ್ತು. ಮಾರ್ಕೆಟಿಗೆ ಹೊರಡಬೇಕ್ರಿ, ರೆಡಿ ಆಗೋಣ ಇವಾಗ. ನಾನು ನಿಮಗೆ ಮಾರ್ಕೆಟ್ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೀನಿ. ಜಸ್ಟ್ ನಾವು APMC ಫ್ರೂಟ್ ಮಾರ್ಕೆಟಿಗೆ ಬಂದೀವಿ ರೀ. ಬೆಳಗ್ಗಿನ ತೊಗೊಂಡು ಹೋಗ್ಬೇಕೈತೆ. ಬೆಳಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಲಗೇಜ್ ಆಗಿಬಿಡ್ತ್ರಿ, ಗಾಡಿ ಒಳಗೆ ಇಡೋಕ್ಕೆ ಸ್ಪೇಸ್ ಇರಲಿಲ್ಲ. ಅದ್ರ ಸಂಬಂಧ ಹಂಗೆ ಹೋಗಿದ್ವಿ. ಫುಲ್ ಹಣ್ಣುಗಳು ನೋಡ್ರಿ, ಇಲ್ಲೆಲ್ಲ ಲೋಡಿಂಗ್ ಹೆಂಗೆ ಆಗ್ತಿದೆ ನೋಡ್ರಿ, ಸಿಕ್ಕಾಪಟ್ಟೆ ನಡೀತಾವೆ. ಸುತ್ತಮುತ್ತ ಹಳ್ಳಿಗಳಿಂದ ಊರುಗಳಿಂದ ಬರ್ತಾರೆ ನೋಡ್ರಿ ತುಂಬ. ಇವಾಗ ಕಿತ್ಲೆ ನಿಂಬೆ ಹಣ್ಣು ಜಾಸ್ತಿ ಇದೆ ನೋಡ್ರಿ. ಎಲ್ಲಿ ನೋಡಿದ್ರೆ ಅವಾಗ ಕಾಣಿಸ್ತಾವ. ಚಿಕ್ಕು ಬ್ಯಾಗ್ ಇದೆ ನೋಡ್ರಿ ಫುಲ್ಲಲ್ಲಿ. ಇರಾನದ್ದು ನೋಡ್ರಿ ಬಾಕ್ಸ್ ಇದೆ, ಇರಾನಿಂದ ಬಂದಿದೆ ಅಂತ. ಇದು 25 kg ಬಾಕ್ಸ್ ಬರ್ತೈತಿ, 1700 ರೂಪಾಯಿ ಅಂತ ಹೇಳ್ತಾರೆ ಅವ್ರು. ಕ್ವಾಲಿಟಿ ಹೆಂಗಿದೆ ನೋಡೋಣ ತಡ್ರಿ. ಬಾಬಾ ಟಾಪ್ ನಾಚ್ ಇದೆ ರೀ. ಮಾತ್ರ ಕೋಲ್ಡ್ ಸ್ಟೋರೇಜ್ ಒಳಗಿಂದ ಯಾವಾಗ ಬಂದಿದೆ ಬಾಕ್ಸ್ ಎಲ್ಲ ಕೂಲ್ ಇದಾವೆ ನೋಡ್ರಿ. ಇನ್ನ ಆ್ಯಪಲ್ದು ಇವಾಗ ಆಫ್ ಸೀಸನ್ ಇದೆ ಅಂತ್ರಿ. ಸ್ಟಾಕ್ ಜಮ್ಮು ಕಾಶ್ಮೀರಿಂದ ಬರ್ಬೇಕಂತ. 19 kg ಬಾಕ್ಸಿಗೆ 2500 ರೂಪಾಯಿ ಹೇಳತ್ತಾರೆ. ಇರಾನ್ದು 10 kg ಬಾಕ್ಸ್ ಇದೆ ಅಂತ 1500 ರೂಪಾಯಿ ಹೇಳ್ತಾರೆ. ಆಫ್ ಸೀಸನ್ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ರೇಟ್ ಫ್ಲಕ್ಚುಯೇಷನ್ ಇದ್ದೇ ಇರ್ತೈತಿ ನೋಡ್ರಿ. ಇಲ್ಲ ಫುಲ್ ಹಣ್ಣು ಲೋಡಿಂಗ್ ಅನ್ಲೋಡಿಂಗ್ ನಡೆಯತ್ತವೆ. ಇದು ವೆಹಿಕಲ್ ಒಳಗೆ ಏನು ಫುಡ್ ಅದಾವ, ಇದು ಮುಂಬೈದೇ ಬಂದಿದೆ ಅಂತ. ಇದೆಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು ನೋಡ್ರಿ ಇರಾನಿಂದ. ಆಲ್ಮೋಸ್ಟ್ ಫ್ರೂಟ್ ಮಾರ್ಕೆಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ. ಬಟ್ ಇವಾಗ ಆಫ್ ಸೀಸನ್ ಇರೋದ್ರಿಂದ ರೇಟಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ. ನಮ್ಗೆ 1 kg 2 kg ತೊಗೊಂಡ್ರೆ ವರ್ಕೌಟ್ ಆಗಂಗಿಲ್ಲ ರೀ. ಅದ್ರ ಸಂಬಂಧ ತೊಗೊಂಡ್ರೆ ಬಾಕ್ಸೇ ತೊಗೊಳೋದೆ. ಪ್ರತಿ ಸಲನೂ ಹಿಂಗೆ ಆಗ್ತೈತೆ ನೋಡ್ರಿ. ಲಾಸ್ಟ್ ಟೈಮ್ ಒಂದು ಬಾಕ್ಸ್ ಹಾಕೊಂಡೋಗಿದ್ದೆ, ಫುಲ್ ಖುಷಿ ಆಗ್ಬಿಟ್ಟಿದ್ರು ಎಲ್ಲರೂ. ಇವತ್ತು ಅದೇ ಥರ ಮಾಡೋಣ ಅಂತ ಬಂದ್ವಿ. ಬಟ್ ಇವತ್ತು ಸ್ಟಾಕ್ ಅವೈಲೇಬಲ್ ಇಲ್ಲ ಅಂತ. ಅದಕ್ಕೋಸ್ಕರ ಇದು ಸೀಸನ್ ಸ್ಟಾರ್ಟ್ ಆಗಿದೆ. ಇದು ಜನವರಿ ಮುಗಿದು ಫೆಬ್ರವರಿ ಸ್ಟಾರ್ಟ್ ಆತಂದ್ರೆ ಅಲ್ಲಿಂದ ಜಮ್ಮುವಿಂದ ಬರತ್ತ. ಲಾಸ್ಟ್ ಒಂದು ವೀಕಲ್ಲಿ ಬಂದಿದ್ದೆ ನಾನು. ಅದು ಕೋಲ್ಡ್ ಸ್ಟೋರೇಜ್ ಮಾಲ್ ಕ್ಲಿಯರೆನ್ಸ್ ಮಾಡ್ತಿದ್ರು ಅಂತದ ಮಾತಾಡ್ಕೊಂಡು ಹೋಗಿದ್ದೆ. ಬಟ್ ಇವಾಗ ನ್ಯೂ ಸ್ಟಾಕ್ ಬರ್ತೈತಲ್ಲ, ಇನ್ನೊಂದು 15 ಡೇಸ್ ಇನ್ನೂ ರೇಟ್ ಡೌನ್ ಆಕೈತಿ. ನೆಕ್ಸ್ಟ್ ನಾವು ಇವಾಗ ಮೆಣಸಿನ್ಕಾಯಿ ಮಾರ್ಕೆಟ್ಗೆ ಹೋಗ್ಬೇಕ್ರಿ. ಮೆಣಸಿನ್ಕಾಯಿ ರೇಟು ಹೆವಿ ಇದೆ ಮಾರ್ಕೆಟಲ್ಲಿ. ಇವತ್ತು ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗೋಣ. ನಾನು ನಿಮ್ಗೆ ಅಲ್ಲೇ ಕನೆಕ್ಟ್ ಆಗ್ತೀನಿ. ನಾವು ಇವಾಗ ಒಣ ಮೆಣಸಿನ್ಕಾಯಿ ಅಡ್ಡಾಗಿ ಬಂದೀವಿ ರೀ. ಎಲ್ಲಿ ನೋಡೋದು ಘಾಟ್ ಹೊಡೆದೈತಿ ನೋಡ್ರಿ. ಹೆಂಗಿದೆ ಏರಿಯಾ ಮಾತ್ರ ನೋಡ್ರಿ. ಫುಲ್ ಮೆಣಸಿನ್ಕಾಯಿನ ದ್ಯಾವನೂರು ಮೆಣಸಿನ್ಕಾಯಿ ನಿಮಗೆ 180 ರೂಪಾಯಿಂದ ಹಿಡಿದು 540 ರೂಪಾಯಿವರೆಗೂ ಇದೆ ನೋಡ್ರಿ. ಹೋಲ್ಸೇಲ್ ರೇಟ್ ಇದೆ, ಮತ್ತು ರಿಟೇಲ್ ರೇಟ್ ಬೇರೆ ಇದೆ. ಮತ್ತು ಇದೇ ನೋಡ್ತಿದ್ರಿ, ಇದು 185 ಲೀಸ್ಟ್ ಪ್ರೈಸ್ ಇದೆ. ಇದು ಹೈಯೆಸ್ಟ್ ಪ್ರೈಸ್ ರೀ. ಇದು ವಿಚಾರ ಮಾಡೋಣ. ಸೀಸನ್ ಇವಾಗ ಸ್ಟಾರ್ಟ್ ಆಗಿದೆ, ಸ್ವಲ್ಪ ತಡೆದು ಆಮೇಲೆ ವಿಚಾರ ಮಾಡಿ ತೊಗೊಳ್ಳೋಣ. ಮೆಣಸಿನ್ಕಾಯಿ ಇವತ್ತು ಫೈನಲ್ ಮಾಡ್ಬೇಕಿತ್ತು ರೀ, ಬಟ್ ಯಾಕೋ ಫೈನಲ್ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳೋಣ. ಟೈಮ್ ತೊಗೊಂಡಾದ್ಮೇಲೆ ಕರೆಕ್ಟ್ ವಿಚಾರ ಮಾಡಿ ಫೈನಲ್ ಮಾಡೋಣ. ಲಾಸ್ಟ್ ಟೈಮ್ ಮೇಳ ಬಂದಿತ್ತು ರೀ, ಸಿಕ್ಕಾಪಟ್ಟೆ ಮೆಣಸಿನ್ಕಾಯಿ ಬಂದಿದ್ದು. ಕ್ವಾಲಿಟಿ ಮಾತ್ರ ಜಬರ್ದಸ್ತ್ ನಂಬರ್ 1 ಇತ್ತು. ಈ ಟೈಮು ಮೇಳ ಆಗ್ಬೋದು, ಅದೊಂದು ಹೋಪ್ಸ್. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೇನೆ. ನಾವು ಇವಾಗ ಮನೆ ಕಡೆ ಹೊಡ್ತಿದ್ದೇವೆ ರೀ. ನಾನು ನಿಮಗೆ ಮನೆನ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೀನಿ. ಜಸ್ಟ್ ನಾವು ಮನೆನ ರೀಚ್ ಆದೇವೆ ರೀ. ಫ್ರೆಶ್ ಅಪ್ ಆಗಿ ಟೀ ಕುಡಿಯೋಣ ಇವಾಗ. ಆಲ್ಮೋಸ್ಟ್ ದಿನಾನೇ ಮುಗಿದೋಯ್ತು ರೀ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ಹಂತಗತಿಗಳಾಗ್ತವೆ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.